ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಹೊಸ ನೋಟಿಫಿಕೇಶನ್ ಬಂದಿದೆ ಪ್ರೊಬೇಷನರಿ ಆಫೀಸರ್ ಹುದ್ದೆಗೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಅಂಡ್ ಪೇಮೆಂಟ್ ಆಫ್ ಫೀಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 27/12/2024ರಿಂದ 16/1/2025 ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ಸ್ ಫ್ರಮ್ ಎಲಿಜಿಬಲ್ ಇಂಡಿಯನ್ ಸಿಟಿಸನ್ಸ್ for appointment as probationary officer. The selected candidates may be posted in anywhere in India. The candidates are requested to apply online through the link given on the bank website, that is https://bank.sba/web/career/current-openings. The prospective candidates who intended to apply for the post are advised to apply only after carefully reading the and understanding the undernoted ಕಂಟೆಂಟ್ಸ್ ಆಫ್ ದಿಸ್ ನೋಟಿಫಿಕೇಶನ್. ಇಲ್ಲಿ ಸ್ಟೇಟ್ ಬ್ಯಾಂಕ್ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಭಾರತೀಯ ಪ್ರಜೆಗಳಿಗೋಸ್ಕರ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಏನ್ ಮಾಡಿದಾರೆ ಅಂದ್ರೆ ಕಾಲ್ ಫಾರ್ ಮಾಡಿದ್ದಾರೆ. ಯಾರೆಲ್ಲ ಇಂಟ್ರೆಸ್ಟ್ ಇದಿರಲ್ಲ ಅವರು ಬ್ಯಾಂಕ್ ವೆಬ್ಸೈಟ್ ಮೂಲಕ ಆನ್ಲೈನ್ ಅಪ್ಲಿಕೇಶನ್ಸ್ ನಾವು ಹಾಕ್ಬೇಕಂತ ಹೇಳಿದಾರೆ. ಜೊತೆಗೆ ನೀವು ಅಪ್ಲಿಕೇಶನ್ಸ್ ಹಾಕೋದಕ್ಕಿಂತ ಮುಂಚೆ ಒಂದ್ಸರಿ ಕೇರ್ಫುಲ್ ಆಗಿ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆಮೇಲೆ ನೀವು ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳ್ತಿದ್ದಾರೆ. ಅಪ್ಲಿಕೇಶನ್ ಏನಿರುತ್ತೆ ಅಂದ್ರೆ ಆನ್ಲೈನ್ ಮೋಡ್ ಅಲ್ಲೇ ಇರುತ್ತೆ, ಅದನ್ನು ಕೂಡ ನೀವು ಬ್ಯಾಂಕ್ ವೆಬ್ಸೈಟ್ ಮೂಲಕ ಹಾಕ್ಬೇಕಾಗುತ್ತೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ನಾವೇನ್ ನೋಡ್ತಾ ಹೋಗೋಣ ಅಂದ್ರೆ, ಸೊ ಟೋಟಲ್ ಎಷ್ಟು ವೇಕೆನ್ಸೀಸ್ ಇದೆ ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ಟೋಟಲ್ ನೋಡ್ರಿ, ಇಲ್ಲಿ 600 ವೇಕೆನ್ಸಿಗಳಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ರಿಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ. ಸೊ ಹಾಗಾದ್ರೆ ಟೆಂಟೇಟಿವ್ ಶೆಡ್ಯೂಲ್ ಏನಿದೆ ಅಂತ ನಾವು ನೋಡೋದಾದ್ರೆ, ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 27/12/2024ರಿಂದ 16/1/2025 ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಅನ್ನು ಕೂಡ ನೀವೇನಂದ್ರೆ 27/12/2024ರಿಂದ 16/1/2025 ತುಂಬಬೇಕಾಗುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಕಾಲ್ ಲೆಟರ್ಸ್ ನ ಯಾವಾಗ ಬಿಡ್ತಾರೆ ಅಥವಾ ಹಾಲ್ ಟಿಕೆಟ್ ನ ಯಾವಾಗ ಬಿಡ್ತಾರೆ ಅಂದ್ರೆ ಫೆಬ್ರವರಿ 3rd ಅಥವಾ 4th ವೀಕ್ ಅಲ್ಲಿ ಬಿಡ್ತಾರೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಡೇಟ್ ಯಾವಾಗಿದೆ ಅಂದ್ರೆ ನೋಡ್ರಿ, 8th ಮತ್ತೆ 15th ಮಾರ್ಚ್ಗಿದೆ. ಅಂದ್ರೆ 8 ಮತ್ತೆ 15ನೇ ಮಾರ್ಚ್ಗೆ ನಿಮ್ಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ರಿಸಲ್ಟ್ ಅನ್ನ ಯಾವಾಗ ಬಿಡ್ತಾರೆ ಅಂದ್ರೆ ಏಪ್ರಿಲ್ 2025 ಬಿಡ್ತಾರೆ. ಮೇನ್ಸ್ ಎಕ್ಸಾಮಿನೇಷನ್ ಗೆ ಕಾಲ್ ಲೆಟರ್ ಅನ್ನ ಯಾವಾಗ ಬಿಡ್ತಾರೆ ಅಂದ್ರೆ ಸೆಕೆಂಡ್ ವೀಕ್ ಆಫ್ ಏಪ್ರಿಲ್ 2ನೇ ವಾರದಲ್ಲಿ ನಿಮಗೆ ಮೇನ್ಸ್ ಎಕ್ಸಾಮಿನೇಷನ್ ಗೆ ಕಾಲ್ ಲೆಟರ್ ಅನ್ನ ಬಿಡ್ತಾರೆ. ಇದಾದ್ಮೇಲೆ ನೋಡ್ರಿ, ಮೇನ್ಸ್ ಎಕ್ಸಾಮಿನೇಷನ್ ರಿಸಲ್ಟ್ ಅನ್ನ ಯಾವಾಗ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ಮೇ ಜೂನ್ 2025. ಆಮೇಲೆ ಫೇಸ್ 3 ಕಾಲ್ ಲೆಟರ್ ಅನ್ನ ಯಾವಾಗ ಬಿಡ್ತಾರೆ ಅಂದ್ರೆ ಮೇ ಜೂನ್ 2025. ಫೇಸ್ 3 ಅಲ್ಲಿ ನಿಮಗೆ ಸೈಕೋಮೆಟ್ರಿಕ್ ಟೆಸ್ಟ್ ಅನ್ನು ಕೂಡ ಮೇ ಜೂನ್ 2025 ಮಾಡ್ತಾರೆ. ಆಮೇಲೆ ಇಂಟರ್ವ್ಯೂ ಗ್ರೂಪ್ ಡಿಸ್ಕಷನ್ ಕೂಡ ಮೇ ಜೂನ್ 2025 ಇರುತ್ತೆ. ಇದಾದ್ಮೇಲೆ ಫೈನಲ್ ರಿಸಲ್ಟ್ ಅನ್ನು ಕೂಡ ಅವರು ಮೇ ಅಥವಾ ಜೂನ್ 2025 ರಿಲೀಸ್ ಮಾಡ್ತಾರೆ. ಇದ್ರ ಜೊತೆಗೆ ನೋಡ್ರಿ, ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇದೆ. ಯಾರಿಗಂದ್ರೆ SC ST OBC ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಥವಾ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ಗೆ, ವಿಕಲಚೇತನ ಅಭ್ಯರ್ಥಿಗಳಿಗೆ ಅವರಿಗೆ ಕಾಲ್ ಲೆಟರ್ ನ ಯಾವಾಗ ಬಿಡ್ತಾರೆ ಅಂದ್ರೆ ಜನವರಿ ಫೆಬ್ರವರಿ 2025 ಬಿಡ್ತಾರೆ. ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅನ್ನ ನಿಮಗೆ ಫೆಬ್ರವರಿ 2025 ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ವಯೋಮಿತಿಯನ್ನ ನಾವಿಲ್ಲಿ ನೋಡೋದಾದ್ರೆ, ಏಜ್ ಲಿಮಿಟ್ ಏನಿದೆ ಅಂದ್ರೆ 1/4/2024 ಪ್ರಕಾರ ನಾಟ್ ಬಿಲೋ 21 years, ನಾಟ್ ಅಬೌವ್ 30 years ಆಸ್ ಅನ್ 1/4/2024. That is, candidate must have been born not later than 1/4/2023 and not 1/4/2003 and not earlier than 2/4/1994. Both days are inclusive. ಇಲ್ಲಿ ನಿಮ್ಮ ವಯೋಮಿತಿ 21ರಿಂದ 30 ವರ್ಷ ಇರುತ್ತೆ, ಅದು ಕೂಡ 1/4/2024 ಪ್ರಕಾರ. ಹಾಗಾಗಿ ನೋಡ್ರಿ, ನಿಮ್ಮ ಜನ್ಮ ದಿನಾಂಕ ಏನಂದ್ರೆ 1/4/2003 ಮೇಲೆ ಅಂದ್ರೆ 3ರ ಒಳಗೆ, ಮತ್ತೆ 2/4/1994 ನಂತರ, 2/4/1994 ನಂತರ 1/4/2003 ಒಳಗಡೆ ನಿಮ್ಮ ವಯೋಮಿತಿ ಇರಬೇಕಾಗುತ್ತೆ. ಜೊತೆಗೆ ಕೆಲವೊಂದಿಷ್ಟು ಕೆಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೀವೇನಾದ್ರೂ SC ST ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ 5 ವರ್ಷ ವಯೋಮಿತಿ ಸಡಲಿಕೆ ಇದೆ. OBC ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ವಿಕಲಚೇತನ ಅಭ್ಯರ್ಥಿಗಳಿಗೆ ನೋಡ್ರಿ, ನೀವು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದು ಅನ್ರಿಸರ್ವ್ಡ್ ಕ್ಯಾಟಗರಿ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸೇರಿದ್ರೆ 10 ವರ್ಷ ವಯೋಮಿತಿ ಸಡಲಿಕೆ. ವಿಕಲಚೇತನ ಅಭ್ಯರ್ಥಿಗಳಾಗಿದ್ದು SC ST ಕ್ಯಾಟಗರಿ ಸೇರಿದ್ರೆ 15 ವರ್ಷ ವಯೋಮಿತಿ ಸಡಲಿಕೆ. ವಿಕಲಚೇತನ ಅಭ್ಯರ್ಥಿಗಳಾಗಿದ್ದು OBC ಕ್ಯಾಟಗರಿಗೆ ಸೇರಿದ್ರೆ ನಿಮ್ಗೆ 13 ವರ್ಷ ವಯೋಮಿತಿ ಸಡಲಿಕೆ ಇದೆ. ಜೊತೆಗೆ ನೋಡ್ರಿ, ಎಕ್ಸ್ ಸರ್ವಿಸ್ ಮ್ಯಾನಿಗೆ ಏನ್ ಮಾಡಿದ್ರೆ ಅಂದ್ರೆ 5 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ಅಂದ್ರೆ ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅನ್ನ ನೋಡ್ತಿದೀವಿ.
ಸೊ 30/4/2024 ಪ್ರಕಾರ ನೋಡ್ರಿ, ಗ್ರಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ or any equivalent qualification recognized as such by central government, or those who are in the final year or semesters of their graduation may also apply provisionally, subject to the conditions that if called for interview they will have to produce the proof of having passed the graduation examination on or before 13/4/2025. Candidates having integrated dual course certificate should ensure that the date of passing integrated dual degree is on or before 30/4/2025. Candidate possessing qualifications such as medical, engineering, chartered accountant, cost accountant, etc. would also eligible. ಸೊ ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ನೀವು ಪದವೀಧರ ಆಗಿದ್ರೆ ಸಾಕು, ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಡೌಟ್ ಇರುತ್ತೆ, ಈಗ ನಾವೇನ್ ಮಾಡ್ತಿದ್ವಿ ಅಂದ್ರೆ ಫೈನಲ್ ಇಯರ್ ಅಲ್ಲಿ ಇದೀವಿ, ಫೈನಲ್ ಸೆಮಿಸ್ಟರ್ ಇದೀವಿ, ನಾವು ಅಪ್ಲಿಕೇಶನ್ಸ್ ಹಾಕ್ಬಹುದು ಅಂದ್ರೆ ನೀವು ಕೂಡ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಹುದು. ಏನ್ ಕಂಡೀಷನ್ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ, ಅವ್ರು ಯಾವಾಗ ನಿಮಗೆ ಈ ಒಂದು ಫೈನಲ್ ಇದಕ್ಕೆ ಕರೀತಾರೆ, ಸೊ ಯಾವಾಗ ಅವರು ಏನಪ್ಪಾ ಅಂದ್ರೆ 30/4/2025 ನೀವೇನ್ ಮಾಡಿರ್ಬೇಕಂದ್ರೆ ಸರ್ಟಿಫಿಕೇಟ್ ಅನ್ನ ಪಡೆದಿರ್ಬೇಕು. ಅಂದ್ರೆ ಅವ್ರು ಇಂಟರ್ವ್ಯೂ ಕರೆದಾಗ ನಿಮ್ಮ ಸರ್ಟಿಫಿಕೇಟ್ ಡೇಟ್, ನೀವು ಫೈನಲ್ ಇಯರ್ ಪಾಸ್ ಆಗಿರೋದು, ಫೈನಲ್ ಸೆಮಿಸ್ಟರ್ ಪಾಸ್ ಆಗಿರೋ ಸರ್ಟಿಫಿಕೇಟ್ ಯಾವಾಗ ಇರ್ಬೇಕಂದ್ರೆ 30/4/2025 ಒಳಗಡೆ ಇರ್ಬೇಕಾಗುತ್ತೆ. ಫೈನಲ್ ಸೆಮಿಸ್ಟರ್, ಫೈನಲ್ ಇಯರ್ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬಹುದು. ನೀವು ಅಪ್ಲಿಕೇಶನ್ ಹಾಕಿ ಅವ್ರ ಇಂಟರ್ವ್ಯೂ ಕರೆದಾಗ ನಿಮ್ಮ ಸರ್ಟಿಫಿಕೇಟ್ ಏನಪ್ಪಾ ಅಂದ್ರೆ 30/4/2025 ಒಳಗಡೆ ಇರ್ಬೇಕಾಗುತ್ತೆ. ಜೊತೆಗೆ ನೋಡ್ರಿ, ಯಾವೆಲ್ಲ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಮೆಡಿಕಲ್, ಇಂಜಿನಿಯರಿಂಗ್, ಚಾರ್ಟೆಡ್ ಅಕೌಂಟೆಂಟ್, ಕಾಸ್ಟ್ ಅಕೌಂಟೆಂಟ್ ಅನ್ನೆಲ್ಲ ಪದವಿ ಪಡೆದಿದ್ರಲ್ಲ ಅವರು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ನೋಡ್ರಿ, ಸೆಲೆಕ್ಷನ್ ಪ್ರೊಸೀಜರ್ ಯಾವ ತರನಾಗಿದೆ ಅಂದ್ರೆ 3 ಹಂತದಲ್ಲಿ ಸೆಲೆಕ್ಷನ್ ನಡೆಯುತ್ತೆ. ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ, ನೆಕ್ಸ್ಟ್ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ, ಅದಾದ್ಮೇಲೆ ನಿಮಗೆ ಸೈಕೋಮೆಟ್ರಿಕ್ ಟೆಸ್ಟ್ ಅನ್ನು ಕೂಡ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ನಿಮಗೆ ಗ್ರೂಪ್ ಡಿಸ್ಕಷನ್, ಇಂಟರ್ವ್ಯೂ ಕೂಡ ಇನ್ಕ್ಲೂಡಿಂಗ್ ಆಗಿರುತ್ತೆ. ಸೊ ಮೊದಲನೇ ಹಂತದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ 100 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ, 3 ಸೆಕ್ಷನ್ಸ್ ಇರುತ್ತೆ. ಇಲ್ಲಿ ನಿಮಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ 40 ಕ್ವಶನ್ಸ್ ಅನ್ನ ಕೇಳ್ತಾರೆ, 20 ನಿಮಿಷ ಕಾಲಾವಕಾಶ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ 30 ಕ್ವಶನ್ಸ್ ಅನ್ನ ಕೇಳ್ತಾರೆ, 20 ನಿಮಿಷ ಕಾಲಾವಕಾಶ ಇರುತ್ತೆ. ರೀಸನಿಂಗ್ ಎಬಿಲಿಟಿ ಮೇಲೆ 30 ಕ್ವಶನ್ಸ್ ಅನ್ನ ಕೇಳ್ತಾರೆ, 20 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಒಟ್ಟು 100 ಪ್ರಶ್ನೆಗಳನ್ನ ಕೇಳ್ತಾರೆ, 1 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅಲೌಟ್ ಮಾಡಿರ್ತಾರೆ ಅಂದ್ರೆ 100 ಮಾರ್ಕ್ಸ್ ಅಲೌಟ್ ಮಾಡಿರ್ತಾರೆ. Selection criteria for the mains examination: category wise merit list will be drawn on the basis of aggregate marks scored in preliminary examination. There will be no sectional cutoff of in preliminary examination. Candidates numbering 10 times of the number of candidates, number of vacancies in each category will be shortlisted for the mains examination from the top of the above merit list. ಇಲ್ಲಿ ನಿಮಗೆ ಮೇನ್ಸ್ ಎಕ್ಸಾಮಿನೇಷನ್ ಗೆ ಯಾವ ತರನಾಗಿ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಕ್ಯಾಟಗರಿ ವೈಸ್ ಏನ್ ಮಾಡ್ತಾರೆ ಅಂದ್ರೆ ಅಗ್ರಿಗೇಟ್ ಒಂದು ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ. ಇಲ್ಲಿ ಯಾವುದೇ ತರನಾದಂತ ಸೆಕ್ಷನಲ್ ಕಟ್ ಆಫ್ ಇಲ್ಲ. ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇಷ್ಟು ತೆಗೆದುಕೊಳ್ಬೇಕು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಇಷ್ಟು ತೆಗೆದುಕೊಳ್ಬೇಕು, ರೀಸನಿಂಗ್ ಎಬಿಲಿಟಿ ಇಷ್ಟು ತೆಗೆದುಕೊಳ್ಬೇಕಂತ ಯಾವುದೇ ಸೆಕ್ಷನಲ್ ಕ್ವಾಲಿಫಿಕೇಶನ್, ಸೆಕ್ಷನಲ್ ಕಟ್ ಆಫ್ ಇಲ್ಲ. ಬದಲಾಗಿ ಓವರ್ ಆಲ್ ಕಟ್ ಆಫ್ ಅನ್ನು ಅವ್ರು ಇಲ್ಲಿ ಕನ್ಸಿಡರೇಷನ್ ಮಾಡ್ತಾರೆ. ಮೇನ್ಸ್ ಎಕ್ಸಾಮಿನೇಷನ್ ನೋಡ್ರಿ, ವೇಕೆನ್ಸಿಯ 10 ಟೈಮ್ಸ್ ಅಷ್ಟು ಏನ್ ಮಾಡ್ತಾರೆ ಅಂದ್ರೆ ಕ್ಯಾಂಡಿಡೇಟ್ಸ್ ನ ಮೇನ್ಸ್ ಎಕ್ಸಾಮಿನೇಷನ್ ಗೆ ಸೆಲೆಕ್ಟ್ ಮಾಡ್ತಾರೆ. ಸೊ 600 ವೇಕೆನ್ಸೀಸ್ ಅಂದ್ರೆ 10 ಟೈಮ್ಸ್ ಅಂದ್ರೆ 6000 ಕ್ಯಾಂಡಿಡೇಟ್ಸ್ ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಗೆ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ phase 2 mains examination. The mains examination will be conducted online, will consist of objective test for 200 marks and descriptive test for 50 marks. The descriptive test will be administered immediately after the conclusion of objective test. Candidate will have to type their descriptive test answers on the computer. ಮೇನ್ಸ್ ಎಕ್ಸಾಮಿನೇಷನ್ ನೋಡ್ರಿ 2 ಎಕ್ಸಾಮಿನೇಷನ್ ಇರುತ್ತೆ, ಒಂದು ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತೆ, ಒಂದು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ. ಸೊ ಫಸ್ಟ್ ನಿಮಗೆ ಆಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ 200 ಮಾರ್ಕ್ಸ್ ಗೆ, ಅದಾದ್ಮೇಲೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ 50 ಅಂಕಗಳಿಗೆ ಇರುತ್ತೆ. ಸೊ ಆಬ್ಜೆಕ್ಟಿವ್ ಟೆಸ್ಟ್ ಅಲ್ಲಿ ನೋಡ್ರಿ ನಿಮಗೆ ಒಟ್ಟು 4 ಸೆಕ್ಷನ್ಸ್ ಇರುತ್ತೆ. ರೀಸನಿಂಗ್ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಮೇಲೆ 40 ಕ್ವಶನ್ಸ್ ಕೇಳ್ತಾರೆ, 60 ಮಾರ್ಕ್ಸ್ ಗೆ, 50 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಮೇಲೆ ನಿಮಗೆ 30 ಕ್ವಶನ್ಸ್ ಕೇಳ್ತಾರೆ, 60 ಮಾರ್ಕ್ಸ್ ಗೆ, 45 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಜನರಲ್ ಅವೇರ್ನೆಸ್, ಎಕನಾಮಿ, ಬ್ಯಾಂಕಿಂಗ್ ನಾಲೆಜ್ ಮೇಲೆ 60 ಕ್ವಶನ್ಸ್ ಕೇಳ್ತಾರೆ, 60 ಮಾರ್ಕ್ಸ್ ಗೆ, 45 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ನಿಮಗೆ 40 ಕ್ವಶನ್ಸ್ ಕೇಳ್ತಾರೆ, 20 ಮಾರ್ಕ್ಸ್ ಗೆ, 40 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಒಟ್ಟು ನೋಡ್ರಿ 170 ಕ್ವಶನ್ಸ್ ಗಳನ್ನ ಕೇಳ್ತಾರೆ, 200 ಮಾರ್ಕ್ಸ್ ಗೆ, 3 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ. ಇದನ್ನ ನೀವು ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಟೈಪ್ ಮಾಡ್ಬೇಕಾಗುತ್ತೆ. ಇಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಅಲ್ಲಿ ನಿಮ್ಗೆ ಏನ್ ಕೇಳ್ತಾರೆ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಆದಂತ ಇಮೇಲ್ಸ್, ರಿಪೋರ್ಟ್ಸ್,
ಸಿಚುವೇಶನ್ ಅನಾಲಿಸಿಸ್ ಅಂಡ್ ಪ್ರಿಸಿಯರ್ ರೈಟಿಂಗ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. 50 ಮಾರ್ಕ್ಸ್ ಇರುತ್ತೆ, 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. Each candidate will have to score a minimum score in each test, that is test 1, 2, 3, 4 and descriptive paper individually in the mains examination. ಅಂದ್ರೆ ಇಲ್ಲಿ ಸೆಕ್ಷನ್ ವೈಸ್ ನಿಮಗೆ ಕಟ್ ಆಫ್ ಇರುತ್ತೆ. ಪ್ರತಿಯೊಂದು ಸೆಕ್ಷನ್ ಅಲ್ಲಿ ಏನಂದ್ರೆ ಮಿನಿಮಮ್ ಸ್ಕೋರ್ ಮಾಡಿದ್ರೆ ಮಾತ್ರ ನೀವು ಕ್ವಾಲಿಫೈ ಆಗ್ತೀರಾ. ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ವೇಕೆನ್ಸೀಸ್ ಅವೈಲೇಬಲ್, ಕಟ್ ಆಫ್ will be decided and the candidates will be shortlisted for phase 3 examination. ಅಂದ್ರೆ ಕಟ್ ಆಫ್ ಮತ್ತೆ ವೇಕೆನ್ಸೀಸ್ ಅನ್ನ ನೋಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಫೇಸ್ 3 ಗೆ ಕ್ಯಾಂಡಿಡೇಟ್ಸ್ ಅನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೆಲೆಕ್ಷನ್ ಕ್ರೈಟೀರಿಯಾನ ನಾವು ಆಗ್ಲೇ ಹೇಳಿದೀವಿ. ಫೇಸ್ 3 ಏನಿರುತ್ತೆ ಅಂದ್ರೆ ಜೊತೆಗೆ ನೋಡ್ರಿ ಪೆನಾಲ್ಟಿ ಮಾರ್ಕ್ಸ್ ಇರುತ್ತೆ ಅಂತ ಕೇಳ್ತಿದ್ದೀರಾ. ಸೊ ಇಲ್ಲಿ ಪೆನಾಲ್ಟಿ ಮಾರ್ಕ್ಸ್ ಇದೆ. ಫಾರ್ ಈಚ್ ಕ್ವಶನ್ ಫಾರ್ ವಿಚ್ ರಾಂಗ್ ಆನ್ಸರ್ ಹ್ಯಾಸ್ ಬೀನ್ ಗಿವನ್ ಬೈ ದ ಕ್ಯಾಂಡಿಡೇಟ್ 1/4 ಮಾರ್ಕ್ಸ್ assigned to that questions will be deducted as penalty to arrive the corrected score, to arrive at a corrected score. ಸೊ ನೀವು ಪ್ರತಿ ಪ್ರಶ್ನೆಗೆ ಎಷ್ಟು ಅಂಕಗಳನ್ನು ಕೊಟ್ಟಿರ್ತಾರಲ್ಲ ಅದ್ರ 4ನೇ ಒಂದು ಭಾಗಗಳಷ್ಟು ಏನಪ್ಪಾ ಅಂದ್ರೆ ಪೆನಾಲ್ಟಿ ಆಗಿ ಇಲ್ಲಿ ಕಟ್ ಮಾಡ್ತಾರೆ. ಅಂದ್ರೆ ನೀವು ಒಂದು ಪ್ರಶ್ನೆಗೆ ಏನಪ್ಪಾ ಅಂದ್ರೆ 0.25 ಮಾರ್ಕ್ಸ್ ಅನ್ನು ಇಲ್ಲಿ ಕಟ್ ಮಾಡ್ತಾ ಹೋಗ್ತಾರೆ. ಪ್ರತಿ ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಇರುತ್ತಲ್ಲ ಅದ್ರ 4ನೇ ಒಂದು ಭಾಗದಷ್ಟು ಏನ್ ಮಾಡ್ತಾರೆ ಅಂದ್ರೆ ಪೆನಾಲ್ಟಿ ಆಗಿ ಇಲ್ಲಿ ಡಿಡಕ್ಟ್ ಅನ್ನ ಮಾಡ್ತಾರೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಫೇಸ್ 3 ಅಲ್ಲಿ ಏನಿರುತ್ತೆ ಅಂದ್ರೆ ಫಸ್ಟ್ ಸೈಕೋಮೆಟ್ರಿಕ್ ಟೆಸ್ಟ್ ಇರುತ್ತೆ, ಅದಾದ್ಮೇಲೆ ಗ್ರೂಪ್ ಎಕ್ಸರ್ಸೈಸ್ ಇರುತ್ತೆ, ಅದಾದ್ಮೇಲೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಬ್ಯಾಂಕ್ ವಿಲ್ ಕಂಡಕ್ಟ್ ಅ ಸೈಕೋಮೆಟ್ರಿಕ್ ಟೆಸ್ಟ್ ಫಾರ್ personality profiling of those candidates who will be shortlisted for phase 3. Finding of the test may be placed before the interview panel for having a thorough perspective on the candidates. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೈಕೋಮೆಟ್ರಿಕ್ ಟೆಸ್ಟ್ ಅನ್ನು ನಿಮಗೆ ಇಂಟರ್ವ್ಯೂ ಪ್ಯಾನಲ್ ಮುಂದೆ ಕಂಡಕ್ಟ್ ಮಾಡ್ತಾರೆ. ನಿಮ್ಮ ಪರ್ಸ್ಪೆಕ್ಟಿವ್ ಏನಿದೆ, ಕ್ಯಾಂಡಿಡೇಟ್ಸ್ ಪರ್ಸ್ಪೆಕ್ಟಿವ್ ಏನಿದೆ ಅಂತ ಇಲ್ಲಿ ಟೆಸ್ಟ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಗ್ರೂಪ್ ಎಕ್ಸರ್ಸೈಸ್ ಇರುತ್ತೆ, ಅದು 20 ಅಂಕಗಳಿಗೆ. ಅದಾದ್ಮೇಲೆ ಇಂಟರ್ವ್ಯೂ ಅನ್ನ 30 ಅಂಕಗಳಿಗೆ ಇಟ್ಟಿರ್ತಾರೆ. ಟೋಟಲ್ 50 ಮಾರ್ಕ್ಸ್ ಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಫೇಸ್ 3 ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಫೈನಲ್ ಸೆಲೆಕ್ಷನ್ ನೋಡ್ರಿ, ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಟು ಕ್ವಾಲಿಫೈ ಇನ್ both in phase 2 and phase 3 separately. The marks obtained in mains examination both in objective test and descriptive test will be added to the marks obtained in phase 3 for preparing the final merit list. The marks obtained in preliminary examination will not be added for the preparing final merit list for selection. ಇಲ್ಲಿ ನಿಮಗೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅನ್ನ ತಯಾರು ಮಾಡ್ಬೇಕಾದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದೀರಾ, ಜೊತೆಗೆ ಇಂಟರ್ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದೀರಾ, ಅಥವಾ ಫೇಸ್ 3 ಎಕ್ಸಾಮಿನೇಷನ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ರಲ್ಲ ಅದನ್ನ ಆಡ್ ಮಾಡ್ತಾರೆ. ಸೊ ಅದನ್ನ ನೋಡ್ರಿ ಇಲ್ಲಿ ನಾರ್ಮಲೈಸೇಷನ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ಮೇನ್ಸ್ ಎಕ್ಸಾಮಿಗೆ ನಿಮ್ಗೆ ಏನಿರುತ್ತೆ ಅಂದ್ರೆ 250 ಅಂಕಗಳಿರುತ್ತೆ, ಅದನ್ನ ನಾರ್ಮಲೈಸ್ ಮಾಡಿ 75 ಅಂಕಗಳಂತ ಮಾಡ್ತಾರೆ. ಗ್ರೂಪ್ ಎಕ್ಸರ್ಸೈಸ್ ಗೆ ನಿಮ್ಗೆ 50 ಅಂಕಗಳಿರುತ್ತೆ, ಗ್ರೂಪ್ ಎಕ್ಸರ್ಸೈಸ್ ಅಂಡ್ ಇಂಟರ್ವ್ಯೂ ಅದನ್ನ 25 ಅಂಕಗಳಿಗೆ ಕಂಡಕ್ಟ್ ಮಾಡ್ತಾರೆ. ಟೋಟಲ್ 300 ಮಾರ್ಕ್ಸ್ ಗೆ ಎಕ್ಸಾಮಿನೇಷನ್ ನಡೆದ್ರೆ ಅದನ್ನ 100 ಅಂಕಗಳಿಗೆ ಕನ್ವರ್ಟ್ ಅನ್ನ ಮಾಡ್ತಾರೆ. ಆಮೇಲೆ ರಿಸಲ್ಟ್ ಪಬ್ಲಿಕೇಶನ್ಸ್ ಹೇಳಿದ್ದಾರೆ, ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ಒಬ್ರು ಎಸ್ ಬಿ ಐ ಪಿ ಯು ಆಗಿ ಸೆಲೆಕ್ಟ್ ಆದ್ರೆ ಅವ್ರಿಗೆ ಪ್ರತಿ ತಿಂಗಳು ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ 48,480 ರೂಪೀಸ್ ಪ್ಲಸ್ 4 ಅಡ್ವಾನ್ಸ್ ಇನ್ಕ್ರಿಮೆಂಟ್ ಇರುತ್ತೆ. ಸೊ ನೋಡ್ರಿ 48,480 ಹಿಡಿದು ನಿಮಗೆ 85,920 ಏನ್ ಮಾಡ್ತಾರೆ ಅಂದ್ರೆ ಹೈಕ್ ಅನ್ನ ಕೊಡ್ತಾ ಹೋಗ್ತಾರೆ ಅಥವಾ ಪೇಮೆಂಟ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಕಾಸ್ಟ್ ಟು ದ ಕಂಪನಿ ಪರ್ ಇಯರ್ ಎಷ್ಟಿರುತ್ತೆ ಅಂದ್ರೆ 18.67 lakhs ಇರುತ್ತೆ. ಅಪ್ಲಿಕೇಶನ್ ಫೀಸ್ ಅಂಡ್ ಇಂಟಿಮೇಷನ್ ಚಾರ್ಜಸ್. ಅಪ್ಲಿಕೇಶನ್ ಫೀ ವಿಲ್ ಬಿ 750 ಫಾರ್ ಅನ್ರಿಸರ್ವ್ಡ್ EWS OBC candidates, nil for SC ST PWD candidates. Application fees once paid will not be refunded on any account, nor can it be held in reserve for any other examination or selections. ಇಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ ಅನ್ರಿಸರ್ವ್ಡ್ ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತೆ OBC ಅಭ್ಯರ್ಥಿಗಳಿಗೆ 750 ರೂಪಾಯಿ ಇದೆ. SC ST ಅಭ್ಯರ್ಥಿಗಳು, ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ತರಹಂತ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಆಮೇಲೆ ನೋಡ್ರಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇದೆ. ಸೊ ಬ್ಯಾಂಕ್ ವಿಲ್ ಅರೇಂಜ್ ದ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇನ್ ಆನ್ಲೈನ್ ಮೋಡ್ for SC ST OBC PWD candidates in consonance with guidelines issued by Government of India. All eligible candidates who opted and wish to avail free examination training should be filled in relevant column online applications. ಸೊ ಯಾರಿಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಕಂತಿರಲ್ಲ, ಎಸ್ಪೆಷಲಿ SC ST ಮತ್ತೆ OBC ಮತ್ತೆ ವಿಕಲಚೇತನ ಅಭ್ಯರ್ಥಿಗಳು ಅವ್ರು ಏನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅಲ್ಲಿ ನೀವು ಅದನ್ನ ಫಿಲ್ ಅಪ್ ಮಾಡಬೇಕು. ಟ್ರೈನಿಂಗ್ ಸೆಂಟರ್ಸ್ ಎಲ್ಲಿದೆ ಅಂತ ಹೇಳಿ ನಿಮಗೆ Annexure 1 ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿ ನಂಬರ್ ಆಫ್ ಚಾನ್ಸಸ್ ಕೂಡ ಇದೆ. ನೀವು ಅನ್ರಿಸರ್ವ್ಡ್ ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸೇರಿದ್ರೆ ನೀವು 4 ಅಟೆಂಪ್ಟ್ ಅನ್ನ ಮಾಡಬಹುದು. ಅನ್ರಿಸರ್ವ್ಡ್
ವಿಕಲಚೇತನರಾಗಿದ್ರಿ ಅಥವಾ ವಿಕಲಚೇತನರಾಗಿದ್ದು ನೀವು ಎಕನಾಮಿಕಲಿ ವೀಕರ್ ಸೆಕ್ಷನ್ ಸೇರಿದ್ರಿ, ಒಬಿಸಿ ಅಭ್ಯರ್ಥಿಗಳಾಗಿದ್ರಿ, ವಿಕಲಚೇತನರಾಗಿದ್ದು ಒಬಿಸಿ ಅಭ್ಯರ್ಥಿಗೆ ಒಬಿಸಿ ಪಟ್ಟಿಗೆ ಸೇರಿದ್ರೆ ನಿಮಗೆ 7 ಅವಕಾಶಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ SC ST ಅಭ್ಯರ್ಥಿಗಳು ಮತ್ತೆ ವಿಕಲಚೇತನ SC ST ಅಭ್ಯರ್ಥಿಗಳಿಗೆ ಯಾವುದೇ ತರನಂತ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ನಿಮ್ಮ ಏಜ್ ಲಿಮಿಟ್ ಮುಗಿಯೋವರೆಗೂ ನೀವು ಅಟೆಂಪ್ಟ್ ಅನ್ನ ಮಾಡಬಹುದು. ಹೌ ಟು ಅಪ್ಲೈ ಅಂದ್ರೆ ನೀವು ಬ್ಯಾಂಕ್ ಆನ್ಲೈನ್ ವೆಬ್ಸೈಟ್ ಮೂಲಕನೇ ಅಪ್ಲಿಕೇಶನ್ ಹಾಕಬೇಕು. ಎಸ್ಪೆಷಲಿ https://bank.sbi/web/career/current openings ಮೂಲಕ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕಬೇಕಾಗತ್ತೆ. ಸೊ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಕರ್ನಾಟಕದಲ್ಲಿ ನೋಡ್ರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ? ಬೆಳಗಾವಿ, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಗುಲ್ಬರ್ಗಾ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಮೇನ್ಸ್ ಎಕ್ಸಾಮಿನೇಷನ್ ಸೆಂಟರ್ ಬಂದ್ರೆ ಬೆಂಗಳೂರಲ್ಲಿ ಇರುತ್ತೆ. ಸೊ ಇದಿಷ್ಟೇನಂದ್ರೆ SBI ರಿಲೀಸ್ ಮಾಡಿರುವಂತ PO ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಎಂಟೈರ್ PDF ನೋಡೋದಾಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.